51 ಜನ IPS ಇದು ಅಧಿಕಾರಿಗಳ ಗ್ರಾಮ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಆ ಗ್ರಾಮ ಕೇವಲ 75 ಮನೆಗಳನ್ನು ಹೊಂದಿದ್ರು ಕೂಡ ಅಲ್ಲಿ ಬರೋಬ್ಬರಿ 51 IAS IPS ಅಧಿಕಾರಿಗಳು ಇದ್ದಾರಂತೆ. ಸಾಕ್ಷಾತ್ ಸರಸ್ವತಿ ದೇವಿಯೇ ಈ ಊರಿಗೆ ವರವನ್ನ ಕೊಟ್ಟಿದ್ದಾಳೆ ಏನೋ ಅನ್ನುವಷ್ಟರ ಮಟ್ಟಿಗೆ ಈ ಊರು ಅಭಿವೃದ್ಧಿಯನ್ನು ಹೊಂದಿದೆ. ಇದು ಒಂದು ರೀತಿಯಲ್ಲಿ IAS IPS ಫ್ಯಾಕ್ಟರಿ ಅಂತಾನೆ ಕರಿತಾ ಇದ್ದಾರೆ. ಒಂದು ಊರಲ್ಲಿ ಅಥವಾ ಒಂದು ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಪಡೆದರೆ ಆತನಿಗಿರುವಂತಹ ಬೆಲೆನೇ ಬೇರೆ. ಒಂದು ಮನೆಯಲ್ಲಿ ಏನಾದರೂ ಒಬ್ಬ ಸರ್ಕಾರಿ ನೌಕರಿಯನ್ನ ಗಿಟ್ಟಿಸಿದ್ರೆ ಸಾಕು, ಆ ಇಡೀ ಕುಟುಂಬವೇ ಉದ್ಧಾರ ಆಗತ್ತೆ ಎನ್ನುವಂತಹ ಕನಸು ಆ ಮನೆಯವರಿಗೆ ಇರುತ್ತೆ. ಅಂಥದ್ರಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ದೇಶದ ಉನ್ನತ ಅಧಿಕಾರಿಗಳ ವರ್ಗವೇ ಕೂಡಿದೆ. ಆ ಗ್ರಾಮ ಕೇವಲ 75 ಮನೆಗಳನ್ನು ಹೊಂದಿದ್ರು ಕೂಡ ಅಲ್ಲಿ ಬರೋಬ್ಬರಿ 51 IAS IPS ಅಧಿಕಾರಿಗಳು ಇದ್ದಾರಂತೆ. ಈ ಒಂದು ಗ್ರಾಮ ಇಡೀ ದೇಶದಲ್ಲೇ ಮಾದರಿಯಾಗಿದೆ. ಹಾಗಾದ್ರೆ ಆ ಗ್ರಾಮ ಯಾವುದು ಅಂತೀರಾ? ಹೇಳ್ತೀವಿ ಕೇಳಿ. ಉತ್ತರ ಪ್ರದೇಶದ ಮಾಧೋಪಟ್ಟಿ ಎನ್ನುವಂತಹ ಒಂದು ಗ್ರಾಮ, ಈ ಗ್ರಾಮ ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಸಾಕ್ಷಾತ್ ಸರಸ್ವತಿ ದೇವಿಯೇ ಈ ಊರಿಗೆ ವರವನ್ನ ಕೊಟ್ಟಿದ್ದಾಳೆ ಏನೋ ಅನ್ನುವಷ್ಟರ ಮಟ್ಟಿಗೆ ಈ ಊರು ಅಭಿವೃದ್ಧಿಯನ್ನು ಹೊಂದಿದೆ. ಈ ಊರು ವಿದ್ಯಾವಂತರ ಹಳ್ಳಿಯಾಗಿ ಮಾರ್ಪಟ್ಟಿದೆ. ಇದು ಒಂದು ರೀತಿಯಲ್ಲಿ IAS IPS ಫ್ಯಾಕ್ಟರಿ ಅಂತಾನೆ ಕರಿತಾ ಇದ್ದಾರೆ. ಕೇವಲ 75 ಮನೆಗಳು ಈ ಊರಲ್ಲಿದ್ದರೆ ಅದರಲ್ಲಿ 51 ಜನ IAS IPS ಜೊತೆಗೆ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರಂತೆ. ಅಟ್ಲೀಸ್ಟ್ ಒಂದು ಜಿಲ್ಲೆಯಲ್ಲಿ ಮೊದಲೆಲ್ಲ IAS IPS ಅಧಿಕಾರಿ ಆದರೆ ಸಾಕು, ಬಹಳಷ್ಟು ಹೆಮ್ಮೆ ಕೀರ್ತಿ ಬಂತು ಅಂತ ಹೇಳ್ತಾ ಇದ್ರು. ಆದರೆ ಇಡೀ ದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಎಲ್ಲರೂ ಕೂಡ IAS IPS ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ IAS IPS ಅಧಿಕಾರಿಗಳ ಕಾರುಗಳು ಆ ಊರಿಗೆ ಬರ್ತಾ ಇದ್ರೆ ಎಷ್ಟು ಚಂದ ಅಲ್ವಾ? ಹಾಗಾದ್ರೆ ಈ ಊರಿನ ಪರಂಪರೆ ಅಥವಾ IAS IPS ಆಗುವಂಥ ರೂಢಿ ಇಂದು ನಿನ್ನೆಯದಲ್ಲ. ಇದು 1914ರ ಬ್ರಿಟಿಷ್ ಕಾಲದಲ್ಲೇ ಆರಂಭವಾಗಿತ್ತಂತೆ. ಆ ಊರಿನ ಓರ್ವರು 1914ರಲ್ಲಿ ಬ್ರಿಟಿಷ್ ಅವಧಿಯಲ್ಲಿ ಸಿವಿಲ್ ಸರ್ವಿಸ್ಗೆ ಆಯ್ಕೆಯಾಗಿ ಅದರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಮುಂದೆ 1952ರಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ನಂತರ ಪ್ರಕಾಶ್ ಸಿಂಗ್ ಎನ್ನುವವರು ಆ ಒಂದು IRS ಅಧಿಕಾರಿಯಾಗಿ ಅವರು ಸೆಲೆಕ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮುಂದೆ 2002ರಲ್ಲಿ 298 ರ್ಯಾಂಕ್ ಪಡೆಯುವ ಮೂಲಕ ಮತ್ತೋರ್ವರು ಕೂಡ ಆಯ್ಕೆ ಆಗ್ತಾರೆ. ಹೀಗೆ ಆ ಊರಲ್ಲಿ ಒಬ್ಬರಾದ್ಮೇಲೆ ಈ ಪರಂಪರೆ ಬೆಳೆದು ಬಂದಿದೆ. ಈ ಊರಿನ ಯುವಕರು ಅಥವಾ ಮಕ್ಕಳು ಏನಂತ ಹೇಳಿದ್ರೆ ಇವರನ್ನೇ ನೋಡಿ ಬೆಳೆದು ಹಿರಿಯರ ಮಾರ್ಗದರ್ಶನದಲ್ಲಿ ಹಿರಿಯರ ನಡೆಯನ್ನೇ ಅನುಸರಿಸಿ ಇವತ್ತು ಇಷ್ಟೆಲ್ಲ ಸಾಧನೆಯನ್ನ ಮಾಡೋದಕ್ಕೆ ಆ ಊರು ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಒಂದೇ ಮನೆಯಲ್ಲಿ ಬರೋಬ್ಬರಿ 4 ಜನ IAS IPS ಅಧಿಕಾರಿಗಳು ಕೂಡ ಈ ಊರಲ್ಲಿ ಆಯ್ಕೆಯಾಗಿದ್ದಾರೆ. ಒಂದೇ ಮನೆಯ ವಿನಯ್ ಕುಮಾರ್ ಸಿಂಗ್, ಛತ್ರಪಾಲ್ ಸಿಂಗ್, ಅಜಯ್ ಕುಮಾರ್ ಸಿಂಗ್ ಮತ್ತೆ ಶಶಿಕಾಂತ್ ಸಿಂಗ್ ಎನ್ನುವಂತಹ 4 ಜನ ಅಣ್ಣ ತಮ್ಮಂದಿರು ಕೂಡ ಇದರಲ್ಲಿ ಕೆಲವರು ರಿಟೈರ್ ಆಗಿದ್ದಾರೆ, ಕೆಲವರು ಸೇವೆಯನ್ನ ಸಲ್ಲಿಸಿ ನಿಕಟಪೂರ್ವ ಅಧಿಕಾರಿಗಳಾಗಿಯೂ ಕೂಡ ಇದ್ದಾರೆ. ಹಾಗಾಗಿ ಈ ಎಲ್ಲರೂ ಕೂಡ ಒಂದೇ ಮನೆಯವರ IAS IPS ಅಧಿಕಾರಿಗಳಾಗಿದ್ದು ಈ ಊರಿನ ಇನ್ನೊಂದು ಹೆಗ್ಗಳಿಕೆ ಆಗಿತ್ತು. ಈ ಊರಿನ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಕೇವಲ IAS IPS ಅಧಿಕಾರಿಗಳು ಅಷ್ಟೇ ಅಲ್ಲದೆ ಬೇರೆ ಬೇರೆ ದೊಡ್ಡ ರಿಸರ್ವ್ ಬ್ಯಾಂಕ್ ಆಗಿರಬಹುದು, ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಸೆಕ್ಟರ್ ಆಗಿರಬಹುದು, ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಈ ಊರಿನ ಯುವಕರು ಆಯ್ಕೆಯಾಗಿ ಹೆಸರನ್ನು ಕೂಡ ಗಳಿಸಿದ್ದಾರೆ. ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ಈ ಊರಿನ ಯಾರೂ ಕೂಡ ಬಹುತೇಕರು ಕೋಚಿಂಗ್ಗೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಅದೇ ಊರಲ್ಲೇ ಅನೇಕ ಜನ ರಿಟೈರ್ಡ್ ಅಧಿಕಾರಿಗಳು ಇರೋದ್ರಿಂದಾಗಿ ಅವರಿಂದಾನೇ ಕೋಚಿಂಗ್ ಪಡೆಯೋದು, ಅವರಿಂದಾನೇ ಮಾರ್ಗದರ್ಶನ ಪಡೆಯೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಮಾಧೋಪಟ್ಟಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ಏನಿದೆ ಅಲ್ವಾ, ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇಲ್ಲಿ ಒಂದು ಮನೆಯನ್ನ ಬಿಟ್ಟರೆ ಅಂದ್ರೆ ಪ್ರತಿ 2 ಮನೆಗೆ ಒಬ್ಬೊಬ್ಬರಂತೆ IAS IPS ಅಧಿಕಾರಿಗಳು ನಮಗೆ ಇಲ್ಲಿ ಕಾಣಸಿಗ್ತಾರೆ. ಜೊತೆಗೆ ಊರು ಕೂಡ ಅಭಿವೃದ್ಧಿಯಾಗಿದೆ. ಯಾವುದಾದ್ರೂ ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿನ ಶೈಕ್ಷಣಿಕ ಪದ್ಧತಿ ಮುಖ್ಯ ಆಗತ್ತೆ ಅಂತಾರೆ. ಎಷ್ಟೋ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಬಹಳಷ್ಟು ಯುವಕರು ಯಾಕೆ ಚಿಕ್ಕ ಮಕ್ಕಳು ಕೂಡ ಇವತ್ತು ಮಾದಕ ವ್ಯಸನಕ್ಕೆ ಬಲಿ ಆಗ್ತಾ ಇದ್ದಾರೆ, ಎಷ್ಟೋ ಚಟಗಳಿಗೂ ಕೂಡ ದಾಸರಾಗ್ತಾ ಇದ್ದಾರೆ. ಅಂತಹ ಊರಲ್ಲಿ ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ಊರಿನ ಸಂಸ್ಕಾರ, ವಿದ್ಯಾ ಇದೆಲ್ಲ ಕೂಡ ಸಾಕ್ಷಿ ಆಗತ್ತೆ, ಇದೆಲ್ಲ ಕೂಡ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಮಾಧೋಪಟ್ಟಿಯ ಗ್ರಾಮ ಮುಖ್ಯವಾಗಿ ನಮಗೆ ಎದ್ದು ಕಾಣುತ್ತೆ. ಹಾಗಾಗಿ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪದ್ಧತಿಯ ಬಗ್ಗೆ, ಈ ಒಂದು IAS IPS ಅಧಿಕಾರಿಗಳ ಸಾಧನೆಯ ಬಗ್ಗೆ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ.
ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.